ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ಅಮೆರಿಕದಿಂದ ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಂತರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಬಹುದು ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 260 ಪಾಯಿಂಟ್ಸ್ ಅಥವಾ 0.57% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ, ಬಟ್ ಇನ್ನು ಕ್ಲೋಸ್ ಆಗಿರ್ಲಿಲ್ಲ. ಜೊತೆಗೆ ಫೆಡ್ ನ ಡಿಸಿಷನ್ ಕೂಡ ಬಂದಿರಲಿಲ್ಲ. ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇಲ್ಲಿ ಸ್ಪೈಕ್ ಆಯ್ತು, ಮತ್ತೆ ಡೌನ್ ಆಯ್ತು. ನೋಡಬಹುದು ಯಾವ ರೀತಿ ನೆಗೆಟಿವ್ ಆಯ್ತು ಮಾರ್ಕೆಟ್ ಅಂತ. ಹೈಯಿಂದ ಮೋರ್ ದನ್ 1% ಡೌನ್ ಆಯ್ತು, ಮತ್ತೆ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ. ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹೈಯಿಂದ ಮೋರ್ ದನ್ 1% ಬಿತ್ತು, ಬಟ್ ರಿಕವರ್ ಆಗಿದ್ದು ನೋಡಬಹುದು 0.66%. ಒಟ್ಟಿನಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. 0.33% ಅಥವಾ 72 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫ್ಲಾಟ್ ಆಗಿ ಓಪನ್ ಆಯ್ತು, ಅನಂತರ ಡೌನ್ ಆಯ್ತು. ಇಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ. ಮತ್ತೆ ಪುಲ್ ಬ್ಯಾಕ್ ಕೂಡ ಮಾಡಿದೆ ನಾಸ್ಟಾಕ್. ರಾತ್ರಿ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ, ನೆಗೆಟಿವ್ ಆಯ್ತು. ಆಗ ಕ್ಲೋಸಿಂಗ್ ಕೂಡ ನೆಗೆಟಿವ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ಲಿ. ಇನ್ನು ನಿನ್ನೆ ಯಾವ ಸುದ್ದಿ ಬರ್ಬೇಕಿತ್ತು ನಿಮ್ಗೆ ಗೊತ್ತಿರಬಹುದು. ನಿನ್ನೆ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. FOMC ಮೀಟಿಂಗ್ ಇದೆ ಅಂತ. ಮೀಟಿಂಗ್ ನ ಔಟ್ಕಮ್ ಏನಾಗಿದೆ ಅಂತ ನೋಡಿದ್ರೆ ನೋಡಬಹುದು. US Fed cuts rates by 25 basis points as expected, signals 2 more cuts this year as job risk rise. ಫೈನಲಿ ಡಿಸೆಂಬರ್ 2024 ನಂತರ ಮೊದಲ ಬಾರಿಗೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದೆ ಫೆಡರಲ್ ರಿಸರ್ವ್. ಅಂದ್ರೆ 0.25% ರೇಟ್ ಕಟ್ ಮಾಡಿದ್ದಾರೆ. ಹಾಗೆ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ಏನ್ ಹೇಳಿದ್ದಾರೆ, ಎಸ್ಪೆಷಲಿ ಜಾಬ್ ರಿಸ್ಕ್ ರೈಸ್ ಅಂತ ಹೇಳಿದ್ದಾರೆ ಜೆರೋಮ್ ಪವೆಲ್ ಅವರು. ಜಾಬ್ ರಿಸ್ಕ್ ರೈಸ್ ಅಂತಂದ್ರೆ ಜಾಬ್ ಲಾಸಸ್ ಆಯ್ತಾ ಹೋಯ್ತು ಅಂದ್ರೆ ಅದು ರಿಸೆಷನ್ ಗೆ ಕಾರಣ ಆಗುತ್ತೆ. ಹಾಗಾಗಿ ಈ ರಿಸೆಷನ್ ಅನ್ನ ತಡಿಬೇಕು ಅಂತಂದ್ರೆ ರೇಟ್ ಕಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಬಹುಶಃ ಇನ್ನು 2 ರೇಟ್ ಕಟ್ಸ್ ಆಗ್ಬಹುದು ಈ ವರ್ಷದಲ್ಲೇ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡಬಹುದು. ಜಾಬ್ ಗೇನ್ಸ್ ಸ್ಲೋ, ಅನ್ಎಂಪ್ಲಾಯ್ಮೆಂಟ್ ಎಡ್ಜಸ್ ಅಪ್. ಅಂದ್ರೆ ಹೊಸದಾಗಿ ಜಾಬ್ಸ್ ಆಡ್ ಆಗ್ತಿಲ್ಲ ಮಾರ್ಕೆಟ್ಗೆ, ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಯೂಶಲಿ ಯಾವಾಗ ಜಾಬ್ಸ್ ಆಡ್ ಆಗಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇಲ್ಲ ಅಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದೆ ಅಂದ್ರೆ ಅದರ ತರ ಕ್ಯಾಪಿಟಲ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಲೋನ್ ತಗೊಳ್ತಾರೆ. ಆದ್ರೆ ಹೈ ಇಂಟ್ರೆಸ್ಟ್ ರೇಟ್ ಇದ್ದಾಗ ಏನ್ ಮಾಡ್ತಾರೆ, ಪ್ರಿಫರ್ ಮಾಡೋದಿಲ್ಲ ಲೋನ್ ತಗೊಂಡು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಂದ್ರೆ ಅಲ್ಲಿ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಹೈ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಎಕ್ಸ್ಪಾನ್ಷನ್ ಮಾಡಿಲ್ಲ ಅಂದ್ರೆ ಸ್ಪೆಂಡಿಂಗ್ ಅನ್ನ ಮಾಡಕ್ ಆಗಲ್ಲ ಅಂತ ಜಾಬ್ಸ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಸ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗಲೂ ಅದೇ ಆಗ್ತಾ ಇರೋದು. ಜಾಬ್ ಅಡಿಷನ್ಸ್ ಸ್ಲೋ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಫೆಡ್ ಈ ರೀತಿಯ ನಿರ್ಧಾರವನ್ನ ತಗೊಂಡಿದೆ. ಇನ್ನು ನೋಡಬಹುದು. ಪವೆಲ್ ಹೈಲೈಟ್ಸ್ ಲೇಬರ್ ಮಾರ್ಕೆಟ್ ಕನ್ಸರ್ನ್ಸ್ ಇಂಡಿಪೆಂಡೆನ್ಸ್. ಡೊನಾಲ್ಡ್ ಟ್ರಂಪ್ ಅವರು ಇವರ ಮೇಲೆ ಪ್ರೆಷರ್ ಅನ್ನ ಏರ್ತಾ ಇದ್ರು, ಅದಕ್ಕೆ ಅವರು ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ಇಟ್ಸ್ ಓಕೆ. ಮಾರ್ಕೆಟ್ ಕನ್ಸರ್ನ್, ಲೇಬರ್ ಮಾರ್ಕೆಟ್ ಕನ್ಸರ್ನ್ಸ್ ಎಸ್ಪೆಷಲಿ ನೋಡಬಹುದು. The recent pace of job creation appears to be running below the break-even rate needed to hold the unemployment rate constant. ಅದರ ಮಟ್ಟಿಗೆ ಬಿಲೋ ಬ್ರೇಕ್ ಇವನ್ ರನ್ ಆಗ್ತಾ ಇದೆ ಜಾಬ್ ಕ್ರಿಯೇಷನ್ ಅಂತ ಮಾತನ್ನ ಇವರು ಹೇಳಿದ್ದಾರೆ. ಇನ್ನು ಮಾರ್ಕೆಟ್ಸ್ ಅಲ್ಲಿ ತುಂಬಾ ದೊಡ್ಡ ರಿಯಾಕ್ಷನ್ ಏನಿಲ್ಲ, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಈ ಡಿಸಿಷನ್ ಬಂದ ಮೇಲೆ. ಒಟ್ಟಿನಲ್ಲಿ ಫೈನಲಿ ಡೊನಾಲ್ಡ್ ಟ್ರಂಪ್ ಅವರು ಕೇಳ್ತಾ ಇದ್ದಿದ್ದು ರೇಟ್ ಕಟ್ ಮಾಡಿ ಅಂತ. ರೇಟ್ ಕಟ್ ಮಾಡಿದ್ದಾರೆ, ಬಟ್ ಈಗಲೂ ಕೂಡ ಕಾಶಿಯಸ್ ಆಗಿ ಮೂವ್ ಆಗಿದೆ ಅಂತ ಏನು ಹೇಳ್ಬೋದು. ಫೆಡ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಮೂಲಕ. ಜೊತೆಗೆ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ ಇನ್ನು 2 ರೇಟ್ ಕಟ್ಸ್ ಇದೇ ವರ್ಷದಲ್ಲಿ ಆಗಬಹುದು ಅಂತ ಹೇಳಿದ್ದಾರೆ. ನೋಡೋಣ ಏನ್ ಡಿಸಿಷನ್ ತಗೊಳ್ತಾರೆ ಮುಂದಿನ ಮೀಟಿಂಗ್ ಗಳಲ್ಲಿ ಅಂತ. ಏನು FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 1124 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2293 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, DIS ಬೈಯಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಇವತ್ತು ಓವರ್ ಆಲ್ IT ಸೆಕ್ಟರ್ ಫೋಕಸ್ ಅಲ್ಲಿರುತ್ತೆ. ಯಾಕೆಂತಂದ್ರೆ ಇವರು ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ರೇಟ್ ಕಟ್ ಆಗೋದ್ರಿಂದ ಏನಾಗುತ್ತೆ, ಕಂಪನಿಗಳು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಒನ್ಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆಯ್ತು ಅಂದ್ರೆ ಈ ಕಂಪನಿಗಳಿಗೆ ಡೀಲ್ ಸಿಗೋ ಸಂಖ್ಯೆ ಜಾಸ್ತಿ ಆಗ್ಬೋದು. ಹಾಗಾಗಿನೇ ಒಂದಷ್ಟು ಹಿಂದೆ ಉಳಿದಿದ್ವು ಕಂಪನಿಗಳು ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ. ಬಹುಶಃ ಅದು ಇನ್ ಮುಂದೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಹಾಗಾಗಿ IT ಸೆಕ್ಟರ್ ನ ಫೋಕಸ್ ಅಲ್ಲಿ ಇಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಬಟ್ ಇಲ್ಲಿ ಇನ್ನೊಂದು ಕನ್ಸರ್ನಿಂಗ್ ಪಾಯಿಂಟ್ ಇದೆ.
ಐಟಿ ಸೆಕ್ಟರ್ ಸರ್ವಿಸಸ್ ಔಟ್ಸೋರ್ಸಿಂಗ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಹಾಕಬೇಕು ಅನ್ನುವಂತ ಮಾತುಗಳು ಅಮೆರಿಕದಿಂದ ಕೇಳಿ ಬಂದಿದ್ದಾವೆ. ಅದೊಂದು ಅನ್ಸರ್ಟನಿಟಿ ಕೂಡ ಇದೆ. ಇನ್ ಕೇಸ್ ಆ ಅನ್ಸರ್ಟನಿಟಿ ಇಲ್ಲ ಅಂದಿದ್ರೆ ಬಹುಶಃ ಇದನ್ನ ಚೀರ್ ಮಾಡ್ತಿದ್ದೇನೋ. ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತಂತ. ಓವರ್ ಆಲ್ ಐಟಿ ಸೆಕ್ಟರ್ ನ ಫೋಕಸ್ ಅಲ್ಲಿ ಎಸ್ಪೆಷಲಿ ಅಮೆರಿಕದಿಂದ ಹೆಚ್ಚು ರೆವೆನ್ಯೂ ಯಾವ ಕಂಪನಿ ಜನರೇಟ್ ಮಾಡುತ್ತೋ ಅಂತಹ ಕಂಪನಿಗಳಲ್ಲಿ ದೊಡ್ಡ ರಿಯಾಕ್ಷನ್ ಕೂಡ ಬರಬಹುದು. ಸುಮಾರು ಕಂಪನಿಗಳಿದಾವೆ ಐಟಿ ಸೆಕ್ಟರ್ ಅಲ್ಲಿ, ಅಬ್ಸರ್ವ್ ಮಾಡಬಹುದು ಇವತ್ತು ವಾಚ್ ಲಿಸ್ಟ್ ಇಟ್ಕೊಂಡು ಈ ಎಲ್ಲ ಷೇರುಗಳನ್ನ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ, 200 ಕೋಟಿ ONGC ಕಾಂಟ್ರಾಕ್ಟ್ ಸಿಕ್ಕಿದೆ ಡ್ರೈ ಡಾಕ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ, 200 ಕೋಟಿ ಆರ್ಡರ್ ಸಿಕ್ಕಿರೋ ಕಾರಣಕ್ಕೆ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಹಲವಾರು ಆರ್ಡರ್ಗಳು ಕಂಟಿನ್ಯೂಸ್ ಆಗಿ ಈ ಕಂಪನಿಗೆ ಸಿಗ್ತಾನೆ ಇದಾವೆ. ಇವತ್ತು ಕೂಡ ಒಂದು ಸುದ್ದಿ ಬಂದಿದೆ, 105 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಈ ಕಾರಣದಿಂದ ರೈಲ್ಟೆಲ್ ಹುದ್ದೆಯಲ್ಲಿರುತ್ತೆ. ಲಾಸ್ಟ್ 3 ಡೇಸ್ ಅಲ್ಲಿ ಕಂಟಿನ್ಯೂಸ್ ಆರ್ಡರ್ ಸಿಕ್ಕಿದೆ ಈ ಕಂಪನಿಗೆ. ಅಬ್ಸರ್ವ್ ಮಾಡಬಹುದು ಇವತ್ತು ರೈಲ್ಟೆಲ್ ಕಾರ್ಪೊರೇಷನ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಇಂಡೋ ಸೋಲಾರ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಇದರ ಜೊತೆಗೆ ವಾರಿ ಎನರ್ಜೀಸ್ ಸುದ್ದಿಯಲ್ಲಿರುತ್ತೆ. ಈ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಇಂಡೋ ಸೋಲಾರ್ ಅಲ್ಲಿ ವಾರಿ ಎನರ್ಜೀಸ್ ನ ಹೋಲ್ಡಿಂಗ್ ಇದೆ. ಈಗ OFS ಮೂಲಕ ಆ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ವಾರಿ ಎನರ್ಜೀಸ್. ಇಂಡೋ ಸೋಲಾರ್ ನ ಷೇರುಗಳು ವಾರಿ ಎನರ್ಜೀಸ್ ಹತ್ರ ಏನಿದ್ದಾವೆ ಅದನ್ನ OFS ಮೂಲಕ ಮಾರಾಟ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಇಂಡೋ ಸೋಲಾರ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಇದ್ರ ಜೊತೆ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಗಳಲ್ಲಿ ಅಂತ. ನಂತರ ಸೆಗಿಲಿಟಿ ಲಿಮಿಟೆಡ್ ಕಂಪನಿ, ಕಾರಣ ಈ ಕಂಪನಿಯ ರೀನೇಮಿಂಗ್ ಆಗಿದೆ, ಸೆಗಿಲಿಟಿ ಇಂಡಿಯಾ ಆಯ್ತು, ಇದನ್ನ ಸೆಗಿಲಿಟಿ ಮಾಡಿದ್ದಾರೆ. ಈಗ ಏನು TVS ಮೋಟಾರ್ ಕಂಪನಿ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಟಾಂಜಾನಿಯಾದಲ್ಲಿ TVS ಕಿಂಗ್ ಡಿಲಕ್ಸ್ CNG 3 ವೀಲರ್ ಲಾಂಚ್ ಮಾಡಿದೆ. ಈ CNG 3 ವೀಲರ್ ಲಾಂಚ್ ನ ಕಾರಣಕ್ಕೆ TVS ಮೋಟಾರ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಎಸ್ ಬ್ಯಾಂಕ್ ಲಿಮಿಟೆಡ್. ಎಸ್ ಬ್ಯಾಂಕ್ ಅಲ್ಲಿ ನಿನ್ನೆ ಕೂಡ ಒಂದು ಸುದ್ದಿ ಇತ್ತು, ಅಂದ್ರೆ SBI ತನ್ನ ಹತ್ರ ಇದ್ದಂತ ಸ್ಟೇಕ್ ಅನ್ನ SMBC ಗೆ ಮಾರಾಟವನ್ನು ಮಾಡಿತ್ತು. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ, ಫೆಡರಲ್ ಬ್ಯಾಂಕ್ ಕೂಡ ಮಾರಾಟವನ್ನ ಮಾಡಿದೆ ಅಂತ. ಜೊತೆಗೆ ಹಲವಾರು ಬ್ಯಾಂಕ್ ಗಳು ಇದರಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ವು, ಅವರೆಲ್ಲರೂ ಕೂಡ SMBC ಗೆ ಮಾರಾಟ ಮಾಡಬಹುದು. ಹಾಗಾಗಿ ಎಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು ಎಸ್ ಬ್ಯಾಂಕ್ ಲಿಮಿಟೆಡ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡ್ಕೊಳ್ಳಿಕ್ಕೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಕುಶಾನ್ ಕ್ಯೂಟೆಕ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಅನ್ನುವಂತ ಕಂಪನಿಲಿ 51% ಸ್ಟೇಕ್ ತಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಈ ಅಕ್ವಿಸಿಷನ್ ನ ಕಾರಣಕ್ಕೆ ಡಿಕ್ಸಾನ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಝೈಡಸ್ ವೆಲ್ನೆಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿತ್ತು, ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡಿದ್ರು, ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಒಂದು ಶೇರು 5 ಶೇರ್ಗಳಾಗುತ್ತೆ. ಜೊತೆಗೆ ಸ್ಟಾಕ್ ಪ್ರೈಸ್ ಏನಿತ್ತು ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಡಿವೈಡೆಡ್ ಬೈ 5 ಆಗುತ್ತೆ. ಇನ್ ಕೇಸ್ ಯಾರ ತರ ಇದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸಬಹುದು, 80% ಡೌನ್ ತೋರಿಸಬಹುದು. ಬಟ್ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗ್ತಿರುವಂತ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ನಿಮ್ಮ ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಒನ್ಸ್ ಅಡಿಷನಲ್ ಷೇರುಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸಬಹುದು, ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಬದಲಾವಣೆ ಇದು ಅಷ್ಟೇ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ನ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಝೈಡಸ್ ವೆಲ್ನೆಸ್ ಲಿಮಿಟೆಡ್ ಅಲ್ಲಿ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಯೂರೋ ಪ್ರತೀಕ್ ಸೇಲ್ಸ್ IPO ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ ನೋಡಬಹುದು ಡೇಟ್, ಪ್ರೀಮಿಯಂ ನೋಡಬಹುದು ಜಸ್ಟ್ 2% ನೋಡಲಿಕ್ಕೆ ಕಾಣ್ತಾ ಇದೆ. ಗ್ರೇ ಮಾರ್ಕೆಟ್ ಅಲ್ಲಿ ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ ಯೂರೋ ಪ್ರತೀಕ್ ಅಲ್ಲಿ. ಇನ್ನು VMS TMT ಇದು ನಿನ್ನೆ ಓಪನ್ ಆಗಿದೆ, ನಾಳೆ ಕೂಡ ಓಪನ್ ಇರುತ್ತೆ. ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ 22% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ VMS TMT ಲಿಮಿಟೆಡ್ ಅಲ್ಲಿ, ಅದನ್ನ ನೋಡಬಹುದು. ಇನ್ನು ಐ ವ್ಯಾಲ್ಯೂ ಇನ್ಫೋ ಸೊಲ್ಯೂಷನ್ಸ್ ಈ ಕಂಪನಿಯ IPO ಕೂಡ ಇದೆ, ಇವತ್ತಿಂದ ಓಪನ್ ಆಗ್ತಾ ಇದೆ. ನೋಡಬಹುದು ಡೇಟ್ 18 ಪ್ರೀಮಿಯಂ ನೋಡಬಹುದು 5% ಇದೆ. ಎಲ್ಲೂ ಕೂಡ ಅಂತ ದೊಡ್ಡ ಪುಟ್ಟದ ಪ್ರೀಮಿಯಂ ಇಲ್ಲ, ಬಟ್ ಡಿಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಿದೆ ಆಸ್ ಆಫ್ ನೌ. ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಮುಂದುವರೆದು ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಆಸ್ ಆಫ್ ನೌ 96 ಪಾಯಿಂಟ್ಸ್ 0.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಸ್ ಆಫ್ ನೌ ಒಳ್ಳೆ ರಿಯಾಕ್ಷನ್ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಚೆನ್ನಾಗಿದೆ. ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಇನ್ನೆಲ್ಲ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದೇವೆ ಆಸ್ ಆಫ್ ನೌ. ಇದನ್ನು ನೋಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಕಾಣ್ತಾ ಇದೆ. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇನ್ನು ಬ್ರೆಂಟ್ ಕ್ರೂಡ್ 0.46% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಕೂಡ ಸ್ಲೈಟ್ಲಿ ಡೌನ್ ಇದೆ. ಡಾಲರ್ ಇಂಡೆಕ್ಸ್ 97.04 ಇದೆ. ಓವರ್ ಆಲ್ ಗಿಫ್ಟ್ ನಿಫ್ಟಿಯಲ್ಲಿ
ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.26% ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ. ಓವರ್ ಆಲ್ ಇಂಡಿಕೇಶನ್ ಪಾಸಿಟಿವ್ ಇದೆ. ಓಪನಿಂಗ್ ಪಾಸಿಟಿವ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.